ಹಾಯ್ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಅನಿತಾ ಗೌಡ. ಇವತ್ತಿನ ಲಾಗ್ ಏನಂತ ಕೇಳಿದ್ರೆ, ನಾನು ಈಗ ಊರಿಗೆ ಹೊರಟಿದ್ದೀನಿ ಫ್ರೆಂಡ್ಸ್. ಈಗ ಬಟ್ಟೆ ಎಲ್ಲ ಅರೇಂಜ್ ಮಾಡಿಕೊಂಡು ಊರಿಗೆ ಹೊರಡೋಣ ಅಂತ ಹೊರಟಿದ್ವಿ ಫ್ರೆಂಡ್ಸ್. ಈಗ ನೈಟೇ ಹೊರಡ್ತಾ ಇದ್ದೀವಿ. ನೈಟ್ ಅಂದರೆ ಬೆಳಗಿನ ಜಾವ 5 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಜರ್ನಿ ಬಂದುಬಿಟ್ಟು 7:30ಗೆ ಎಂಡ್ ಆಗ್ತೀವಿ. ಇಲ್ಲಿ ಮಡಗಶಿರ ಹತ್ರ 7:30ಗೆ ರೀಚ್ ಆದ್ವಿ ಫ್ರೆಂಡ್ಸ್. ನಾವು ಅಲ್ಲಿರೋ ಮೋಡ ವಾತಾವರಣ ನೋಡಿ ಫ್ರೆಂಡ್ಸ್. ಇದು ದಾವಸ್ಪೇಟೆ ಮೋಡ ವಾತಾವರಣ ಈ ಥರ ಇತ್ತು. ಮಡಗಶಿರದ ಹತ್ರ ಹೋಗಿದ್ರೆ ಅಷ್ಟೊಂದೇನಿರಲಿಲ್ಲ. ಅಲ್ಲಿ ಬಿಸಿಲು ಎಲ್ಲ ಚೆನ್ನಾಗಿ, ಮೋಡದ ಯಾವ ಥರನೂ ವ್ಯತ್ಯಾಸ ಕಂಡಿಲ್ಲ. ಚೆನ್ನಾಗೇ ಇತ್ತು ವೆದರು. ಅದನ್ನು ನೋಡಿಕೊಂಡು ನಾವು ಫ್ರೆಂಡ್ಸ್ ಇವಾಗ ಊರಿಗೆ ಹೊರಟ್ವಿ. ಊರಲ್ಲಿ ಸ್ವಲ್ಪ ಪಾರ್ಸಲ್ಲಿ ಊಟ ತೊಗೊಂಡು ಹೋದ್ವಿ. ಊಟ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಸ್ಕೂಲ್ ಹತ್ರ ಮಕ್ಕಳೆಲ್ಲ ಆಟ ಆಡ್ತಾಯಿದ್ವು. ಅಲ್ಲಿನ ಹೊರಗಡೆನ ನೋಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಟೈಮ್ ಪಾಸ್ ಚೆಕ್ಕವರ್ ಆಡಿಕೊಂಡು ಫ್ರೆಂಡ್ಸ್ ಊಟ ಮಾಡಿದ್ವಿ. ಮಧ್ಯಾಹ್ನ ಬಂದುಬಿಟ್ಟು ಇದು ನಮ್ಮೂರಲ್ಲ, ನಮ್ಮ ಅಕ್ಕರವರು. ಅವನು ಸ್ಕೂಲ್ಗೆ ಹೋಗಿ ಈ ಸ್ಕೂಲಲ್ಲೇ ಓದ್ತಿದ್ದಂತೆ. ಅದಕ್ಕೆ ಅವ್ನು ನೋಡ್ತಾ ಇದ್ದೆ. ನಾನು ಅದನ್ನೇ ನೋಡಿ ಇಷ್ಟಪಟ್ಟೆ. ಅಲ್ಲಿದ್ದ ಒಂದು ಜೊತೆ ಬಟ್ಟೆ ಬೇಕಾಯಿತು ಒಂದು ಮಗಳಿಗೆ. ಅಲ್ಲಿ ತೊಗೊಳೋಣಂತ ನಾವು ಹಳ್ಳಿಗೆ ಹೊರಡ್ತಾ ಇದ್ವಿ ಫ್ರೆಂಡ್ಸ್. ಅಲ್ಲಿ ಇವಾಗ ಅಂಕಲ್ ಸಿಕ್ಕಿದ್ರು. ಆ ಅಂಕಲ್ ಹತ್ರ ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಅಲ್ಲೊಂದು ಸಿಕ್ಕಿದ ಆಟೋ ಬಂತು. ಆಟೋದಲ್ಲಿ ಹತ್ತಿಸ್ಕೊಂಡ್ರು ಫ್ರೆಂಡ್ಸ್. ಅವ್ರು ಹೇಳಿದ ತಕ್ಷಣ ನೋಡಿ ನಮ್ಮ ಫ್ರೆಂಡ್ಸ್, ನಮ್ಮ ಗ್ಯಾಂಗ್ ಎಲ್ಲ ಯಾವ ಥರ ಇತ್ತು ಅಂತ. ನಮ್ಮ ಗ್ಯಾಂಗ್ ಈ ಥರ ಇತ್ತು. ಅಲ್ಲಿಂದ ಮುಂದೆ ಹೋಗಿದ ತಕ್ಷಣ ರಾಳೆಲ್ಲ ಇಳ್ಕೊಂಡ್ವಿ. ಅವನಿಗೆ ಬಟ್ಟೆ ತೊಗೊಂಡ್ವಿ. ಇವ್ನು ನೋಡು ಕಳ್ಳ ನೋಡು ಓಡೋಗ್ಬಿಟ್ಟು ಜ್ಯೂಸ್ ಕುಡ್ಕೊತಾ ಇದ್ದ. ನಮ್ಗೆ ಯಾರಿಗೂ ಏನು ಹೇಳ್ದಂಗೆ ಜ್ಯೂಸ್ ಕುಡ್ಕೊಂಡು ಮುಂದೆ ಬಂದು ನಾನು ಕೇಳಿದೆ ಏನು ಕೊಡ್ಸಲ್ವ ಅಂತ. ಅವ್ನು 20 ರೂಪಾಯಿ ಮತ್ತು ನಾನು 20 ರೂಪಾಯಿ ಚುರುಮುರಿ ಮತ್ತು ಬೋಂಡ ತೊಗೊಂಡು ನೋಡುತ್ತೆ ತಿಂತ ಗ್ಯಾಂಗೆಲ್ಲ. ಅಲ್ಲಿ ಆಮೇಲೆ ಫ್ರೆಂಡ್ಸ್ ಆಟೋ ಕಟ್ಕೊಂಡು ಎಲ್ಲ ಸಾಂಗ್ ಕೇಳ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ನಮ್ಮ ಸೈಡಲ್ಲಿ ಯಾವ ಥರ ಇರುತ್ತೆ ಅಂತ ನೋಡಿ. ಅದನ್ನ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಫಾಲೋವರ್ಸ್ ಇದ್ರು ಫ್ರೆಂಡ್ಸ್. ಈ ಫಾಲೋವರ್ಸು ನಾಳೆ ಯಾರ್ ಬಲ್ಲರೋ ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ ಸಿಂಗ್ ಅಂಡ್ ಡ್ಯಾನ್ಸ್ 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 ಆಲ್ ಆಫ್ ಯು ಲೈಫ್ ಇಸ್ ಸ್ವೀಟ್ ಸ್ವೀಟ್ ಲೈಕ್ ಎ ಹನಿ ಡ್ಯೂ 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 ದುಂಡು ಭೂಮಿಗೆ ಸುತ್ತು ಖುಷಿ. ಆ ರೀಲ್ಸ್ ಮುಗಿಸ್ಕೊಂಡು ಬಾಬಾಯಿನ ಹಬ್ಬ ನೋಡ್ತಾ ಇದ್ದೀವಿ. ನಮ್ಮ ಸೈಡಲ್ಲಿ ಬಾಬಾಯಿನ ಹಬ್ಬ ಯಾವ ಥರ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ನೈಟ್ ಬಾಬಾಯಿನ ಹಬ್ಬ ಮುಗಿಸ್ಕೊಂಡು ಬೆಳಗ್ಗೆ ಮತ್ತೆ ಎದ್ದು ಹೊರಟ್ವಿ ಫ್ರೆಂಡ್ಸ್ ಬೆಂಗಳೂರು ಕಡೆ. ಬೆಂಗಳೂರಿಗೆ ಹೊರಡ್ಬೇಕಾದ್ರೆ ನೋಡಿ ಫ್ರೆಂಡ್ಸ್, ನಮ್ಮ ಸೈಡ್ ಬೆಟ್ಟ ಗುಟ್ಟ ಎಲ್ಲ ಈ ಥರ ಇತ್ತು. ಮನೆಗೆ ಬಂದು ರೀಚ್ ಆದ್ವಿ. ಮನೆಗೆ ಬಂದು ರೀಚ್ ಆಗಿದ ತಕ್ಷಣ ನಮ್ಮ ತಾತನಿಗೆ ಹುಷಾರಿಲ್ಲ ಅಂತ ಅಡ್ಮಿಟ್ ಮಾಡಿದರು. ಆ ತಾತನ ನೋಡ್ಕೊಬರೋಣ ಅಂತ ನಾವು ಈಗ ಸಪ್ತಗಿರಿ ಹಾಸ್ಪಿಟಲ್ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ICU ವಾರ್ಡಲ್ಲಿ ಹಾಕಿದ್ರು. ಹಾಗಾಗಿ ನಮಗೆ ನೋಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಮತ್ತು ನಾವು ರಿಟರ್ನು ಬೆಂಗಳೂರಿಗೆ ರೂಮ್ಗೆ ಬರ್ತಾಯಿದ್ವಿ ನೋಡಿ ಫ್ರೆಂಡ್ಸ್. ಇಲ್ಲೇನಂತ ಅರ್ಥ ಆಯಿತು ಅಂದರೆ ಫ್ರೆಂಡ್ಸ್, ಈಗ ಯಾವುದೇ ತಂದೆ ತಾಯಿ ಆಗಲಿ, ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಳೇ ಆಗಲಿ, ಸ್ವಲ್ಪ ಹೆಣ್ಮಕ್ಳಿಗೆ ಪ್ರೀತಿ ಜಾಸ್ತಿ ಕೊಡ್ತಾರೆ. ಇನ್ನು ಇದ್ದವ್ರಿಗೆ ಗಂಡು ಮಕ್ಕಳಿಗೆ ಕಮ್ಮಿ ಮಾಡ್ತಾರೆ. ಯಾಕೆಂದರೆ ಇಬ್ಬರು ಅವರೇ ಆಗಿರ್ತಾರೆ. 2 ಗಂಡಿಂದ 1 ಹೆಣ್ಣು ಹುಟ್ಟಿದ್ರೆ ಹೆಣ್ಮಕ್ಳ ಮೇಲೆ ಆಸೆ ಜಾಸ್ತಿ. ಹೆಣ್ಣು ಅಂತ ನೋಡ್ಕೊಂಡ್ಮೇಲೆ ಈಗ ಗಂಡು ಮಕ್ಕಳೆಲ್ಲ ಏನು ಮಾಡ್ತಾರೆ, ಕೈ ಬಿಟ್ಬಿಡ್ತಾರೆ. ಆ ಥರ ಸಿಚುವೇಶನ್ ಯಾರೇ ಆಗಿರಲಿ, ಯಾವ ಟೈಮ್ ಆಗಿರಲಿ, ಏನೇ ಆಗಿರಲಿ, ತಂದೆ ತಾಯಿನ ಮಾತ್ರ ಯಾವತ್ತೂ ಕೈ ಬಿಡಬಾರ್ದು ಅಲ್ಲ ಫ್ರೆಂಡ್ಸ್. ನಾನು ಹೇಳೋದಿಷ್ಟೇ, ಎಲ್ಲ ತಂದೆ ತಾಯಿಗೂ ಮಕ್ಕಳು ಇರ್ತಾರೆ. ಮಕ್ಕಳಿರೋರು ಯಾರು ಕೈ ಬಿಡಬೇಡ್ರಿ. ಯಾಕೆಂದರೆ ಆ ತಂದೆ ತಾಯಿ ಇಲ್ದವರಿಗೆ ಅದೇನಂಬುದು ಗೊತ್ತಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.